ದೇಶಕ್ಕೆ ಮೋದಿ, ಕರ್ನಾಟಕಕ್ಕೆ ಜೆಸಿಬಿ. ಇದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೊಸ ಘೋಷಣೆ. ಈಗ ಪ್ರವಾಸ ಚಾಲೂ ಮಾಡ್ತೇವೆ ತಗೊಂಡು ಮತ್ತು ನಾವು ಎಲ್ಲ ಸದ್ಯ ಯುದ್ಧ ಇನ್ನೂ 2 ವರ್ಷ ಐತಲ್ಲ. 2 ವರ್ಷದಿಂದ ಉದಯ ಆದ ಪಕ್ಷ ತಮಿಳ್ನಾಡು ಅಧಿಕಾರ ಬಂದೈತಿ. ಈಗ ನಮ್ಮದು ಪ್ರಯೋಗ ಸ್ಟಾರ್ಟ್ ಮಾಡ್ತೀವಿ. ಜನರದ್ದು ಎಸ್ ಅಂದ್ರೆ JCB ಪಾರ್ಟಿ ರೆಡಿ. ಏನು ಅದಕ್ಕೆಲ್ಲ ಪ್ರವಾಸದ್ದು ಈಗ ಮೊದಲ ಹಂತ ಇದು ಆಗೈತಿ. ನಾವೆಲ್ಲ ಎಲ್ಲಿ ಹೇಳಿದ್ದೆ ಆ ಗಣೇಶನ ಹೋಗಿ ಆಶೀರ್ವಾದ ತೊಗೊಂಡು ಶುಭ ಸಂಕೇತ ಸಿಕ್ಕೈತಿ. ಬಲಕ್ಕಿಂದ ಹೂ ಬಿದ್ದದ, ಎಲ್ಲ ಒಳ್ಳೇದು ನಡೆದದ. ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ JCB. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಮಾದರಿಯನ್ನ ಕರ್ನಾಟಕಕ್ಕೆ ತರ್ತೇನೆ ಅಂತಿರುವ ಯತ್ನಾಳ್ ಹೊಸ ಪಕ್ಷದ ಸುಳಿವು ನೀಡಿದ್ದಾರೆ. ಆದರೆ ಈ JCB ಸಂಸ್ಕೃತಿ ಕರ್ನಾಟಕದ ಜನಸಾಮಾನ್ಯರ ಪಾಲಿಗೆ ವರದಾನವಾಗುತ್ತಾ ಅಥವಾ ಬಡವರ ಬದುಕನ್ನ ಬುಡಮೇಲು ಮಾಡುತ್ತಾ? ಯತ್ನಾಳ್ ಅವರು JCB ಹೆಸರಿನಲ್ಲಿ ಅಬ್ಬರಿಸೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ರಾಜಕಾರಣದಲ್ಲಿ JCB ಅಂದ್ರೆ ಕೇವಲ ಅಕ್ರಮಗಳ ತೆರವಲ್ಲ, ಅದು ಅಧಿಕಾರದ, ಅಹಂಕಾರದ ಸಂಕೇತವೂ ಹೌದು. ಯೋಗಿ ಆದಿತ್ಯನಾಥ್ ಅವರ ಹೆಸರೇಳಿಕೊಂಡು ಕರ್ನಾಟಕದ ನೆಲದಲ್ಲಿ JCB ಹತ್ತಿ ಮೆರೆಯೋದಕ್ಕೆ ಹೊರಟಿರುವ ಯತ್ನಾಳ್ ಅವರ ಉದ್ದೇಶ ಏನು? ನ್ಯಾಯಾಲಯ, ಸಂವಿಧಾನಕ್ಕಿಂತ JCB ದೊಡ್ಡದೆ. ಈ JCB ಸಂಸ್ಕೃತಿಯಿಂದ ನಾಳೆ ಬಡವರ ಮನೆಗಳು ಬೀದಿಗೆ ಬಿದ್ದರೆ ಅದಕ್ಕೆ ಹೊಣೆ ಯಾರು? ಯತ್ನಾಳ್ ಅವರ ಸಿಟ್ಟು ಕೇವಲ ಸಿದ್ಧಾಂತಕ್ಕೆ ಸೀಮಿತವಾಗಿಲ್ಲ, ಇದು ವೈಯಕ್ತಿಕ ದ್ವೇಷದ ಪರಮಾವಧಿ. ಮಾಜಿ CM ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸದಾ ಕೆಂಡ ಕಾರ್ತಲೇ ಇದ್ದಾರೆ. ಮೊನ್ನೆ ನಡೆದ BSY ಅಭಿಮಾನೋತ್ಸವವನ್ನ ಬೀಳ್ಕೊಡುಗೆ ಸಮಾರಂಭ ಅಂತ ವ್ಯಂಗ್ಯವಾಡುವ ಮೂಲಕ ಹಿರಿಯ ನಾಯಕನಿಗೆ ಅವಮಾನ ಮಾಡಿದ್ದಾರೆ. ಸ್ವಂತ ಪಕ್ಷದ ನಾಯಕನನ್ನೇ ಸಹಿಸಿಕೊಳ್ಳದ ಯತ್ನಾಳ್ JCB ಹಿಡಿದು ಹೊರಟರೆ ಅದು ಮೊದಲು ಯಾರನ್ನ ಗುರಿಯಾಗಿಸಬಹುದು ಎಂಬ ಆತಂಕ ಸಾರ್ವಜನಿಕರಲ್ಲಿದೆ. ಒಂದು ಕೆಲಸ ಮಾಡ್ರಿ, ನಿಮ್ಮ ಎಲ್ಲ ಚಾನಲ್ದಾಗ ಏನು ಅವ್ರನ್ನ ಇಷ್ಟು ಜನ ಸೇರಿದ್ರು, ಅದ್ಭುತ ಕಾರ್ಯಕ್ರಮ ಅಂತೇನು ಬರ್ತೈತಲ್ಲ, ತಳಗೆ ಕಮೆಂಟ್ ನೋಡಿಬಿಡ್ರಿ. ಅದ್ರ ಮ್ಯಾಗೆ ಎಷ್ಟು ಜನ ಇದನ್ನು ರೊಕ್ಕ ಕೊಟ್ಟು ತರ್ಬೋದ್ರಿ ಮಂದಿ. ನಾನು ಎಷ್ಟೋ ಮಂದಿ ಹೇಳ್ಯಾರಲ್ಲ, ಎಲ್ಲಿ ಹೊಂಟಿವ ಅಂದ್ರೆ ಸಿದ್ದರಾಮಯ್ಯನ ಕಾರ್ಯಕ್ರಮಕ್ಕೆ ಹೊಂಟಿವ ಅಂದಾರ, ಎಲ್ಲಿ ಹೊಂಟಿವ ಅಂದ್ರೆ 500 ರೂಪಾಯಿ ಕೊಟ್ಟಾಗತ್ತಂದಾರ. ಶಕ್ತಿ ಪ್ರದರ್ಶನ ಇದು. ಪರೋಕ್ಷವಾಗಿ ಅಮಿತ್ ಶಾ ಅವ್ರಿಗೆ ನಾ ಹೇಳಿಲ್ಲ ನೋಡಿ. ನಾನು ಹಿಂದೆ ಏನಾದರೂ ಆ 8 ವರ್ಷ ನಂತರ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಹುದ್ದೆಯನ್ನು ಇಳಿದ ಮೇಲೂ ಸಹ ಇಷ್ಟು ಜನ ಸೇರ್ಯಾರಂದ್ರೆ ನಮ್ಮ ತಂದೆಯವ್ರ ಬಗ್ಗೆ ಎಷ್ಟು ಅಪಾರ ಗೌರವ ಇದೆ ಅಂತ ಹೇಳಿ ಭಾಷಣದಾಗ ಹೇಳಿದ್ದು ಕೇಳಿದ್ರಲ್ಲ, ಹಿಂದಿ ಭಾಷಣ ಅದ್ರ ಹೇಳಿದ್ರು ಅವರು. ಅದೇ ಸಂಕೇತ ತಿಳ್ಕೊಬೇಕು. ನನಗನ್ನಿಸ್ತೈತಿ ಅಮಿತ್ ಶಾ ಅವ್ರು ಬಂದಿದ್ದು ಯಡಿಯೂರಪ್ಪನವರ ಬೀಳ್ಕೊಡುಗೆ ಸಮಾರಂಭ, ಫೇರ್ವೆಲ್ ಪಾರ್ಟಿ. ತಮಿಳುನಾಡಿನ ಉದಾಹರಣೆ ನೀಡಿ ಹೊಸ ಪಕ್ಷ ಕಟ್ಟುವ ಹಗಲು ಕನಸು ಕಾಣ್ತಾ ಇರುವ ಯತ್ನಾಳ್ ಅವರಿಗೆ ಕರ್ನಾಟಕದ ರಾಜಕೀಯ ಇತಿಹಾಸ ತಿಳಿದಿಲ್ವೇ? ದ್ವೇಷದ ರಾಜಕಾರಣ ಮತ್ತು ಅಬ್ಬರದ ಮಾತುಗಳಿಂದ ಅಧಿಕಾರ ಸಿಗೋದಿಲ್ಲ. ಜನರ ಬದುಕನ್ನ ಕಟ್ಟಿಕೊಡುವ ಬದಲು JCB ಮೂಲಕ ಧ್ವಂಸ ಮಾಡುವ ಮಾತನಾಡ್ತಾ ಇರೋದು ಎಷ್ಟು ಸರಿ? ಇದು ಅಭಿವೃದ್ಧಿಯ ಹಾದಿಯೋ ಅಥವಾ ವಿನಾಶದ ಹಾದಿಯೋ? ಕರ್ನಾಟಕಕ್ಕೆ ಬೇಕಿರೋದು ಬಡವರ ಕಣ್ಣೀರು ಒರೆಸುವ ಕೈಗಳೇ ಹೊರತು ಬಡವರ ಬದುಕನ್ನ ಆಹುತಿ ಪಡೆಯುವ JCBಗಳಲ್ಲ. ಯತ್ನಾಳ್ ಅವರ ಈ ಹೊಸ ಆಟ ಕರ್ನಾಟಕದ ಶಾಂತಿಯುತ ರಾಜಕಾರಣವನ್ನ ಎತ್ತ ಸಾಗಿಸುತ್ತೆ ಎಂಬುದು ಸದ್ಯದ ಪ್ರಶ್ನೆ.